ಹೀಗೆ ಡಾನ್ಸ್ಗೆ ಒಂದು ಪ್ರೋಗ್ರಾಮ್, ನಾರ್ಮಲಿ ಕಾಲೇಜಿಂದ ತುಂಬ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ. ಹಾಗಾಗಿ ಒಂದು ಪ್ರೋಗ್ರಾಮಿಗೆ ಕೊಟ್ಟಾಗ ಅಕಸ್ಮಾತಾಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ರು. ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ, ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿದ್ರಂತೆ. ಸೊ ನನಗೆ ಅದ್ರ ವಿಚಾರ ನಂಗೆ ಎಂತ ಸಹ ಗೊತ್ತಿರಲಿಲ್ಲ. ಅಲ್ಲಿ ಆದಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ, ಜೀವನ್ ರಾಮ್ ಸುಳ್ಳಿ ಅಂತ, ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ ಬಂದು ನನಗೆ ಹೇಳಿದ್ರು, ಈ ಥರ ನಿಮ್ಗೊಂದು ಚಾನ್ಸಿಗೆ ಕೇಳ್ತಿದ್ದಾರೆ, ಎಂತ ಮಾಡ್ತೀಯಾ ಅಂತ ಹೇಳಿ. ನಾನು ಸ್ವಲ್ಪ ದಿನ ಯೋಚನೆ, ಯಾಕಂದರೆ ನನಗೆ ಅದ್ರ ಬಗ್ಗೆ ತುಂಬ ಹೆದರಿಕೆ ಇತ್ತು. ಮೂವೀಸ್ ಅಂತಂದರೆ ಅಯ್ಯೋ ಹೆಂಗಿರುತ್ತೋ, ಏನು ಮಾಡಬೇಕು ಅಂತೆಲ್ಲ ತುಂಬ ಹೆದರಿಕೆ ಇತ್ತು. ಸೊ ನಾನು ಸರ್ರಿಗೆ, ಸರ್ ಇಲ್ಲ ಬೇಡ ಅನ್ಸತ್ತೆ ಅಂತ ಹೇಳಿ ಫಸ್ಟಿಗೆ ಯೋಚನೆ ಮಾಡಿದ್ದೆ. ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು, ಸರ್ ನಂಗೆ ಹೇಳಿ ಏನೂ ಆಗಲ್ಲ, ತುಂಬ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಆವಾಗ ನಾನು ಅನ್ಕೊಂಡೆ ಇರಲಿಲ್ಲ ನನಗೆ ಈ ಥರದೊಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ. ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಅದ್ರ ಜೊತೆಗೆ ಮೂವಿ ಜರ್ನಿ ನಂಗೆ ಹೆಂಗಿತ್ತು ಅಂತಂದರೆ, ನಾನು ಅನ್ಕೊಂಡಿದ್ದದ್ದು ಪೂರ್ತಿ ಆಪೋಸಿಟ್ ಆಗಿತ್ತು. ಮೂವಿ ಅಂದರೆ ತುಂಬ ಹೆದರ್ತಿದ್ದಿದ್ದು ನಾನು. ಅಪ್ಪಾಜಿ ಅಂದರೆ ನಾನು ಅವ್ರನ್ನ ತುಂಬ, ನನಗೆ ಅವ್ರು ನೋಡ್ರೆ ನಮ್ಮ ತಂದೆ ನೋಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದು. ಅವರು ನನಗೆ ಹೀಗಲ್ಲ, ಹೀಗೆ ಈ ಥರ ಮಾಡಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ನಂಗೆ ತುಂಬ ಅಂದರೆ ತುಂಬ ಹೇಳ್ಕೊಟ್ರು. ಅದೇ ರೀತಿ ಸ್ವರಾಜ್ ಅವರು ನಂಗೆ ತುಂಬ ಹೇಳ್ಕೊಟ್ರು. ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ, ನನಗೆ ಏನು ಹೆದರಿಕೆ ಇತ್ತು ಅದಷ್ಟು ಹೋಯ್ತು. ಯಾಕೆಂದರೆ ಇಂಥ ದೊಡ್ಡ ವ್ಯಕ್ತಿಗಳು ನನಗೆ ಹೇಳ್ಕೊಟ್ರು. ಹಾಗಾಗಿ ಅದರದ್ದು ತುಂಬ ಆಪೋಸಿಟ್ ಆಗಿದ್ದರಿಂದ ನಾನು ಪ್ರತಿಯೊಂದು ಮೊಮೆಂಟ್ನು, ಚಿತ್ರೀಕರಣದ ಸಮಯದಲ್ಲಿ ಪ್ರತಿಯೊಂದು ಮೊಮೆಂಟ್ನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಇವತ್ತು ಸಾಂಗ್ ನೋಡ್ತಿರ್ಬೇಕಾದ್ರೆ ನನಗೆ ಆ ಮೆಮರೀಸ್ ವಾಪಸ್ ನೆನಪಾಗ್ತಾ ಇತ್ತು. ಹಾಗಾಗಿ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು. ನಾನು ಅಪ್ಪಾಜಿ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಎಲ್ಲರ ಜೊತೆ ಕುತ್ಕೊಂಡು ಇದನ್ನು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ನೋಡಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತೀನಿ. ಅದ್ರ ಜೊತೆ ನಾನು 7 ವರ್ಷ ಆಳ್ವಾಸ್ನಲ್ಲಿ ಇದ್ರೂ ಸಹ ನನಗೆ ಕಂಬಳದ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಂದರೆ ಈ ಥರ ನಡೆಯುತ್ತೆ, ಇದೊಂಥರ ಸ್ಪೋರ್ಟ್ ಅನ್ನೋದು ಮಾತ್ರ ಗೊತ್ತಿತ್ತು. ಬಟ್ ಅಪ್ಪಾಜಿ ಜೊತೆ ಮೂವಿ ಟೈಮಲ್ಲಿ ಪ್ರತಿಯೊಂದು ವಿಚಾರನೂ ನಾನು ಅಪ್ಪಾಜಿ ಹತ್ರ ಕೇಳಿ, ಇದು ಹಿಂಗೆ, ಓ ಹೌದಾ, ಇದು ಈ ಕಥೆನಾ, ಇದು ಹಿಂಗಾಗತ್ತಾ ಅಂತ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಯಾವುದಾದ್ರಲ್ಲಿ ಇದು ಮಾಡ್ಕೊಳ್ತಿದ್ದೆ. ಹಾಗಾಗಿ ಎಲ್ಲದಕ್ಕೂ ಅವರು ನನಗೆ ಕಥೆಗಳನ್ನ ಹೇಳಿ, ಓ ಈ ಥರ ಇದೆ ಕಂಬಳ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಯ್ತು. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಿದೆ, ನಾನು ಇಂಥ ಒಂದು ದೊಡ್ಡ ಮೂವಿನಲ್ಲಿ ಮಾಡಿದ್ದೀನಿ ಅಂತ ಹೇಳಿ. ಹಾಗಾಗಿ ನಾನು ನನಗೆ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರೂ ಮೂವಿಗೆ ನೋಡಲಿಕ್ಕೆ ಬರಲಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲರೂ ಬಂದು ಈ ಮೂವಿ ನೋಡಿ ಹಾರೈಸಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ನಮಗೆ ಸಿಗಲಿ ಈ ಸಿನಿಮಾ ಮುಖೇನ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಇನ್ನು ಈಗ ಆ ಸಿನಿಮಾ ಬಗ್ಗೆ ತಿಳಿಸ್